ತುಳುನಾಡಿನಲ್ಲಿ ದೈವಾರಾಧನೆ, ನಾಗಾರಾಧನೆ, ದೇವತಾರಾಧನೆಯಷ್ಟೇ ಸಿರಿ ಆರಾಧನೆಗೂ ಮಹತ್ವವಿದೆ. ಉತ್ಸವ ಮಾದರಿಯ ಆರಾಧನಾ ಹಾಗೂ ಆಚರಣಾ ರೂಪದ ಸಂಪ್ರದಾಯಗಳಲ್ಲಿ ಸಿರಿ ಜಾತ್ರೆ ಬಹಳ ಮಹತ್ವವಿದೆ. ಬೆಳ್ತಂಗಡಿ ತಾಲೂಕಿನ ನೆಡಿಗಲ್ ಲೋಕನಾಡು ಶ್ರೀ ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ನಡೆದ ಸಿರಿ ಜಾತ್ರೆಯ ಝಲಕ್ ಇಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬತಾರು, ನಂದಳಿಕೆ, ಹಿರಿಯಡ್ಕ, ಉರ್ಕಿತೋಟ, ಉರುಂಬಿದೊಟ್ಟುವಿನಂತೆ ನಿಡ್ಗಲ್ ಅಥವಾ ನಿಡ್ವಾಲ್ ಕ್ಷೇತ್ರವು ಪ್ರಮುಖ ಸಿರಿ ಆರಾಧನಾ ಕೇಂದ್ರವಾಗಿ ಗುರುತಿಸಿದೆ. ನಿಡ್ಗಲ್ನಲ್ಲಿ ವಾರ್ಷಿಕ ಸಿರಿ ಜಾತ್ರೆಯು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಹುಣ್ಣಿಮೆಯಂದು ನಡೆಯುತ್ತದೆ. ಅದರಂತೆ ಗುರುವಾರ ರಾತ್ರಿ ಇಲ್ಲಿ ನಡೆದ ಸಿರಿ ಜಾತ್ರೆಯ ಪ್ರಯುಕ್ತ ಸಿರಿ ಬಳಗಕ್ಕೆ ಸೇರಿದ ನೂರಾರು ಮಹಿಳೆಯರು ಸಿರಿ ಆವೇಶದಲ್ಲಿ ನಿರತರಾಗಿದ್ದರು. ಈ ಸಿರಿ ಬಳಗಕ್ಕೆ ಕುಮಾರ ಪಾತ್ರಿಗಳು ನಿರ್ದೇಶಿಸುತ್ತಾರೆ. ಸಿರಿ ಜಾತ್ರೆಯ ಪ್ರಮುಖ ಘಟ್ಟ ಸಿರಿಗಳ ದಲ್ಯ ಸೇವೆ. ಸಿರಿ ಬಳಗಕ್ಕೆ ಸೇರಿದ ಮಹಿಳೆಯರು, ಪುರುಷರು ಸಂಜೆಯಾಗುತ್ತಿದ್ದಂತೆ ನಿಡ್ಗಲ್ ಕ್ಷೇತ್ರದಲ್ಲಿ ಸೇರಿದ್ರು. ರಾತ್ರಿಯಾಗುತ್ತಿದ್ದಂತೆಯೇ ಸ್ನಾನ ಮಾಡಿ ಮಹಿಳೆಯರು ಬಿಳಿಯ ಬಣ್ಣದ ಸೀರೆ ಉಟ್ಟು ತುರುಪು ತುಂಬ ಮಲ್ಲಿಗೆ ಮುಡಿದು ದಲ್ಯ ಸೇವೆಗೆ ಅಣಿಯಾದ್ರೆ, ಪುರುಷರು ಕೆಂಪು ಬಣ್ಣದ ವಸ್ತ್ರವನ್ನ ಉಟ್ಟು ಆವೇಶ ಹೊಂದುವ ಕ್ರಿಯೆಗೆ ಸಿದ್ಧರಾದ್ರು. ಬಳಿಕ ಹಿರಿಯ ಅನುಭವಿ ಕುಮಾರ್ ಹಾಗೂ ಹಿರಿಯ ಅನುಭವಿ ಸಿರಿಯ ನಿರ್ದೇಶನದಂತೆ ಹೊಸದಾಗಿ ಸಿರಿ ಬಳಗಕ್ಕೆ ಸೇರಿಸುವ ಕಾರ್ಯ ನೆರವೇರಿತು. ದೇವರ ಬಲಿ ಉತ್ಸವ ಆದ ತಕ್ಷಣ ದಲ್ಯ ಸೇವೆ ನಡೆಯಿತು. ಸಿರಿ ಬಳಗಕ್ಕೆ ಸೇರಿದ ಮಹಿಳೆಯರು ತಾವು ತಂದಿದ್ದ ಬಿಳಿ ಮಡಿಬಟ್ಟೆಯನ್ನ ನೆಲಕ್ಕೆ ಹಾಸಿ ಕೈಯಲ್ಲಿ ಅಡಕೆಯ ಹೂ ಹಿಡಿದುಕೊಂಡು ದಲ್ಯ ಸೇವೆಗೆ ಸಾಲಾಗಿ ಆಯತಾಕಾರದಲ್ಲಿ ಅಥವಾ ಒಂದೇ ಸಾಲಿನಲ್ಲಿ ಸಾಲಾಗಿ ನಿಲ್ಲುತ್ತಾರೆ. ಹಿರಿಯ ಕುಮಾರ ಹಾಗೂ ಅನುಭವಿ ಸಿರಿಗಳ ಮಾರ್ಗದರ್ಶನದಲ್ಲಿ ಆವೇಶ ರಾತ್ರಿ ಪೂರ್ತಿ ನಡೆಯಿತು. ದಲ್ಯ ಸೇವೆಯಲ್ಲಿ ಸಿರಿ ಸಂಬಂಧಿ ಎಂಬ ಸುದೀರ್ಘವಾದ ಪಠ್ಯವುಳ್ಳ ಕಥನ ಗೀತೆಯ ಕೆಲವೊಂದು ಭಾಗವನ್ನು ಹಾಡುವ, ಪರಸ್ಪರ ಮಾತುಕತೆ ಆಳುವ ಮೈಯನ್ನ ತಿರುಗಿಸುವ ಕ್ರಿಯೆ ನಡೆಯಿತು. ಕೊನೆಗೆ ಅಬ್ಬಗದಾರಗ ಚೆನ್ನಮಣೆ ಆಟವನ್ನ ಮರು ನಿರೂಪಿಸುವ ಕ್ರಿಯೆಯೂ ನಡೆಯಿತು. ಒಟ್ಟಿನಲ್ಲಿ ಸಾವಿರಾರು ಮಂದಿ ಭಕ್ತರು ಸಿರಿ ಜಾತ್ರೆಯಲ್ಲಿ ಸೇರಿ ಭಕ್ತಿಯಿಂದ ನಡೆದುಕೊಂಡ್ರು. ಭೂತಾರಾಧನೆ ಮತ್ತು ನಾಗಾರಾಧನೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದಂತ ಎರಡು ಪ್ರಾಕಾರಗಳಾದ್ರೆ, ಅದೇ ರೀತಿ ಸಿರಿ ಇತಿಹಾಸ ಕೂಡ ತುಳುವರ ಇತಿಹಾಸವನ್ನ ಹೇಳುವಂತ ಒಂದು ವ್ಯವಸ್ಥೆ. ತುಳುವರಲ್ಲಿ ಒಂದು ಜಿಜ್ಞಾಸೆ ಇದೆ. ತುಳುನಾಡನ್ನ ಬೆರ್ಮೆರ ಸೃಷ್ಟಿ ತುಳುನಾಡ ಅಥವಾ ಪರಶುರಾಮ ಸೃಷ್ಟಿ ತುಳುನಾಡ ಅನ್ನುವ ಒಂದು ಒಂದು ಜಿಜ್ಞಾಸೆ ಇದೆ. ನಾನು ಆ ಜಿಜ್ಞಾಸೆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಇಲ್ಲಿ ತುಳುನಾಡಿನ ಸೃಷ್ಟಿಕರ್ತ ಬೆರ್ಮೆರು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಸಿರಿ ಅಕ್ಕೆರಸು ಸಿರಿ ನಂಬಿಕೊಂಡು ಬರುತ್ತಿದ್ದಂತ ಬೆರ್ಮೆರ ಸೃಷ್ಟಿ ಇದೆಲ್ಲ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಸಿರಿ ಎಲ್ಲಿರುವ ಮಹಿಳೆ ಅಂತ ಹೇಳಿದ್ರೆ ಸತ್ಯನಾಪುರದ ಸಿರಿ ಅಂತ ಹೇಳ್ತೇವೆ. ಇಲ್ಲಿ ಈ ನದಿ ದಾಟಿ ಒಂದು ಕಾಡಿನ ಒಳಗಡೆ ಹೋದ್ರೆ ಸತ್ಯನಾಪುರದ ಅರಮನೆಯ ಕುರುಹುಗಳನ್ನ ನೀವು ನೋಡಬಹುದು. ನಾವು ಇಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆ ಸತ್ಯನಾಪುರದ ಅರಮನೆಯ ಕುರುಗಳ ಭಾಗಕ್ಕೆ ಹೋಗಿ ಆ ನದಿ ದಾಟಿ ಹೋಗಿ ಆ ದಟ್ಟ ಕಾಡಿನ ಒಳಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬಂದು ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. 800 ವರ್ಷದ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಸತ್ಯದ ಮಣ್ಣಲ್ಲಿ ಸತ್ಯನಾಪುರ ಅರಮನೆಗೆ ಸೇರಿದಂತಹ ಈ ದೇವಸ್ಥಾನ. ಇದರಲ್ಲಿ ಲೋಕ ಅಂದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ದೇವರ ಬಗ್ಗೆ ದೇವರಲ್ಲಿ ಅವರ ಕಷ್ಟಗಳು ಮತ್ತೆ ಅವರ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಈ ದೇವರು ಅವರಿಗೆ ಎಲ್ಲವನ್ನೂ ಕರುಣಿಸ್ತಾರೆ ಅನ್ನುವಂಥದ್ದು ಈ ದೇವಸ್ಥಾನದ ಪ್ರತೀತಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಳ್ತಂಗಡಿ.